ನನಗಿನ್ನೂ ಆ ಬೌಲ್ ಮರ್ತಿಲ್ಲ. ಕಣ್ಣೆದುರುಗಡೆ ಒಂದು ಬೌಲ್ ತಕ್ಷಣ ಕಾಣುತ್ತೆ. ಮೂರ್ತಿ ಅಂದ ತಕ್ಷಣ ಬೌಲ್ ಕಾಣುತ್ತೆ. ಬೇರೆ ಬೇರೆ ಕೃತಿಗಳನ್ನು ಅವ್ರು ಬರೆದಿದ್ದಾರೆ. ಒಂದು ಕೃತಿಗೆ ನಾನೇ ಮುನ್ನುಡಿ ಕೂಡ ಬರೆದಿದ್ದೀನಿ. ಆದರೆ ಅದು ಯಾಕೆ ಬೌಲ್ ಹೀಗೆ ನಮ್ಮನ್ನು ಕಾಡುತ್ತೆ ಗೊತ್ತಿಲ್ಲ ನನಗೆ. ಆದರೆ ನಿಜವಾದ ಅರ್ಥದಲ್ಲಿ ನನ್ನ ದೃಷ್ಟಿಯಲ್ಲಿ ಬೌಲ್ ಬೇರೇನೂ ಅಲ್ಲ, ಅದೊಂದು ಪೇಂಟಿಂಗ್. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ತೀನಿ ಅಂತ ಹೇಳಿರಲಿಲ್ಲ, ಆದರೆ ಇವಾಗ ವಿದ್ಯಾಶಂಕರು ನಮ್ಮ ಸುಮಿತ್ರ ಒತ್ತಾಯಕ್ಕೆ ನಾನು ಮಾತಾಡಬೇಕಾಗಿದೆ. ನಾನೇನು ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಎಲ್ಲ 3 ಜನ 3 ಆಯಾಮಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ. ಅದಕ್ಕಿಂತ ಹೆಚ್ಚಿಂದು ಆ ಪುಸ್ತಕ ನಿರೀಕ್ಷಿಸಬೇಕಾಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ನನಗೆ ಮೂರ್ತಿ ಅವರ ವಿದ್ಯಾರ್ಥಿ ಕಾಲದಿಂದ ಪರಿಚಯ, ಮತ್ತು ಅವರನ್ನು ನಿರಂತರವಾಗಿ ಗಮನಿಸ್ತಾ ಬಂದಿದ್ದೀನಿ. ಟ್ರಿನಾಲೆ ಅವಾರ್ಡ್ ಬಂದಾಗ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. PGR ಸಿಂಧ್ಯಾ ಅವರು ಇವ್ರ ಪೇಂಟಿಂಗ್ ಬಗ್ಗೆ ತುಂಬ ಸೊಗಸಾಗಿ ಮಾತಾಡಿದರು. ನನಗನ್ಸಿತ್ತು, ಒಬ್ಬ ರಾಜಕಾರಣಿ ಇಷ್ಟು ಸೊಗಸಾಗಿ ಮಾತಾಡೋಕ್ಕೆ ಸಾಧ್ಯವ ಅಂತ. ಹಾಗೆ ಇವರ ಪೇಂಟಿಂಗನ್ನು ಬಹುಶಃ ಸಮಾಜದ ಎಲ್ಲ ವರ್ಗದವರು ಗಮನಿಸ್ತಾ ಇರ್ತಾರೆ ಅನ್ನೋದು ಬಹಳ ಮುಖ್ಯ. ಮತ್ತು ಅದು ಒಂಥರ ಬುದ್ಧನನ್ನು ಹೇಗೆ ಅವರು ಆವಾಹಿಸ್ಕೊಂಡಿದ್ದಾರೆ ಅದು ನನಗೆ ಆಶ್ಚರ್ಯ ತಂದದ್ದು. ಬೌಲ್ ಕಾದಂಬರಿಯನ್ನು ಭಾಳ ಹಿಂದೆಯೇ ಓದಿದ್ದೀನಿ ನಾನು. ಅದರ ಮೊದಲ ಮುದ್ರಣದ ಸಂದರ್ಭದಲ್ಲೇ ಓದಿದ್ದೀನಿ. ಆಗಲೇ ನನಗೆ ಆಶ್ಚರ್ಯ ಆಯಿತು. ಇಷ್ಟು ವರ್ಷ ಆದರೂ ಕೂಡ ನನಗಿನ್ನೂ ಆ ಬೌಲ್ ಮರ್ತಿಲ್ಲ. ಕಣ್ಣೆದುರುಗಡೆ ಒಂದು ಬೌಲ್ ತಕ್ಷಣ ಕಾಣುತ್ತೆ. ಮೂರ್ತಿ ಅಂದ ತಕ್ಷಣ ಬೌಲ್ ಕಾಣುತ್ತೆ. ಬೇರೆ ಬೇರೆ ಕೃತಿಗಳನ್ನು ಅವ್ರು ಬರೆದಿದ್ದಾರೆ. ಒಂದು ಕೃತಿಗೆ ನಾನೇ ಮುನ್ನುಡಿ ಕೂಡ ಬರೆದಿದ್ದೀನಿ. ಆದರೆ ಅದು ಯಾಕೆ ಬೌಲ್ ಹೀಗೆ ನಮ್ಮನ್ನು ಕಾಡುತ್ತೆ ಗೊತ್ತಿಲ್ಲ ನನಗೆ. ಆದರೆ ನಿಜವಾದ ಅರ್ಥದಲ್ಲಿ ನನ್ನ ದೃಷ್ಟಿಯಲ್ಲಿ ಬೌಲ್ ಬೇರೇನೂ ಅಲ್ಲ, ಅದೊಂದು ಪೇಂಟಿಂಗ್. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಮೂರ್ತಿ ಮೂಲತಃ ಚಿತ್ರಕಲೆ ಬಲ್ಲವರು. ಅವರು ಎಲ್ಲವನ್ನೂ ಮಾಡಿದ್ದಾರೆ, ಶಿಲ್ಪನೂ ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲ ವೆರೈಟಿ ಅವ್ರಿಗೆ ಗೊತ್ತು. ಅಷ್ಟೆಲ್ಲ ಗೊತ್ತಿದ್ದು ಅವ್ರು ಅದೆಲ್ಲ ಮಾಡಿದರೂ ಎಲ್ಲೋ ಸಾಲದು. ಹಾಗಾಗಿ ಅವರು ಇನ್ನೂ ಏನೋ ಹೇಳಬೇಕು ಅಂತಿದ್ದಾರೆ. ಅವರೊಳಗೆ ಇರುವ ತುಡಿತ ಅವ್ರ ಕೈಲಿ ಅಕ್ಷರ ಕ್ಷೇತ್ರಕ್ಕೂ ಅವರನ್ನು ಎಳೆದು ತಂದಿದೆ. ಸಾಮಾನ್ಯವಾಗಿ ಚಿತ್ರಕಲಾವಿದರಲ್ಲಿ ಬರಹಗಾರರು ಭಾಳ ಕಡಿಮೆ. KT ಶಿವಪ್ರಸಾದ್ ಈ ಥರ 1-2-3 ಜನ ಬಿಟ್ಟರೆ. ಬಟ್ ಮೂರ್ತಿ ತುಂಬ ಭಿನ್ನವಾಗಿ ಬರೆಯೋಕ್ಕೆ ಶುರು ಮಾಡಿದರು. ಮತ್ತು ಬೌಲ್ಗೆ ನಿಲ್ಲಬಾರ್ದು, ಅವ್ರ ಬರವಣಿಗೆ ಇನ್ನು ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಅವ್ರು ಇನ್ನೇನೋ ಬರೆಯೋದಿದೆ ಅಂತ ನನಗನ್ಸುತ್ತೆ. ಬೌಲ್ ಒಂದು ಪೇಂಟಿಂಗ್ ಆಗಿ ಒಬ್ಬ ಕಲಾವಿದನ ಅವ್ಯಕ್ತತೆಯನ್ನು ವ್ಯಕ್ತ ಮಾಡುವ ಒಂದು ಮಾಧ್ಯಮವಾಗಿ ನನಗೆ ಕಂಡಿದೆ. ತುಂಬ ಒಳ್ಳೆಯ ಕಾದಂಬರಿಯನ್ನು ಕೊಟ್ಟಿದ್ದಾರೆ ಅಂತ ಈ 3 ಜನದ ಭಾಷಣದಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಓದಿಲ್ಲದೆ ಇರೋರು ಪುನಃ ಓದಿ. ಅದು ಬೇರೆ ಬೇರೆ ಭಾಷೆಗಳಿಗೆ ಕೂಡ ಅನುವಾದ ಆಗಿದೆ. ಈಗ ಅದು ಇಂಗ್ಲೀಷ್ಗೆ ಕೂಡ ಬಂದಿದೆ. ತುಂಬ ಸಂತೋಷದ ಸಂಗತಿ. ಒಂದು ಕೃತಿ ಎಲ್ಲ ಬಗೆಯ ಅಭಿರುಚಿ ಇರುವ ಜನಕ್ಕೆ ಅದು ತಲುಪ್ತಾ ಇದೆ ಅನ್ನೋದು, ತಲುಪಬೇಕು ಅನ್ನೋದು ಅಷ್ಟೇ ಮುಖ್ಯ. ಮೂರ್ತಿ ಇನ್ನೂ ಏನೇನೋ ಆಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಅವರು ಬೆಳೀತಾರೆ, ಇನ್ನೂ ಅವರೊಳಗಿರುವ ಅಭಿವ್ಯಕ್ತಿಗೆ ಬೇರೆ ಬೇರೆ ದಾರಿಗಳನ್ನು ಹುಡುಕೊಳ್ತಾರೆ ಅಂತ ನಂಬಿದ್ದೀನಿ. ಅದನ್ನೆಲ್ಲ ನೋಡುವ ಅವಕಾಶ ನನಗೆ ಸಿಕ್ಕಷ್ಟು ಕಾಲ ಸಿಗಲಿ ಅಂತ ಅಪೇಕ್ಷೆ ಪಡ್ತೀನಿ.